ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1039ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಬಂದುಬಿಟ್ಟು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಫ್ಲಿಪ್ಕಾರ್ಟಲ್ಲಿ ಏನೇನೆಲ್ಲ ಸ್ಕ್ಯಾಮ್ ನಡೀತಾ ಇದೆ, ಯಾವ ರೀತಿ ಅವರು ನಮ್ಮಿಂದ ದುಡ್ಡು ವಸೂಲಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋಗೆ ಸಂಬಂಧಪಟ್ಟ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಈ ಒಂದು ವಿಡಿಯೋ ಆದರೆ ನೋಡ್ಬೋದು. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಸೀರೀಸ್ ಲಾಂಚ್ ಮಾಡಿದ್ರಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ S25 ಸೀರೀಸ್ಗೆ ವಿಪರೀತ ಡಿಮ್ಯಾಂಡ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. S24 ಸೀರೀಸ್ಗೆ ಕಂಪೇರ್ ಮಾಡಿದ್ರೆ S25 ಸೀರೀಸ್ ಪ್ರೀ ಬುಕಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಅವರು ಹೇಳ್ತಿದ್ದಾರೆ. ಸ್ಯಾಮ್ಸಂಗ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ, ಆದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ನನಗೇನೋ ಡೌಟ್, ರೀಸನ್ ಏನು ಅಂದ್ರೆ ಮೇಜರ್ ಚೇಂಜಸ್ ಮಾಡಿಲ್ಲ, ತುಂಬಾ ಜನ ಅಪ್ಗ್ರೇಡ್ ಕೂಡ ಆಗ್ತಾ ಇಲ್ಲ. ಹೊಸದಾಗಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರೋರು ತಗೊಂತಿದಾರಾಗ್ಲಿ, ಈಗಾಗಲೇ S24 ಸೀರೀಸ್ ಯೂಸ್ ಮಾಡ್ತಿರ್ತಾರಲ್ಲ ಅವ್ರು ಯಾರು ಕೂಡ S25 ಸೀರೀಸ್ಗೆ ಬರ್ತಾ ಇಲ್ಲ. ನನಗೆ ಗೊತ್ತಿರೋರಲ್ಲೇ 4ರಿಂದ 5 ಜನ S24 ಅಲ್ಟ್ರಾ ಮೊಬೈಲ್ನ ಯೂಸ್ ಮಾಡ್ತಿದ್ದಾರೆ. ಅವ್ರು ಯಾರು ಕೂಡ S25 ಅಲ್ಟ್ರಾಗೆ ಅಪ್ಗ್ರೇಡ್ ಆಗ್ತಾ ಇಲ್ಲ. ರೀಸನ್ ಏನು ಅಂದ್ರೆ ಮೇಜರ್ ಚೇಂಜಸ್ ಇಲ್ಲ. ನಿಮಗೆ ಮೇಜರ್ ಚೇಂಜ್ ಅಂದ್ರೆ ಒಂದು ಕ್ಯಾಮ್ರಾ ಚೇಂಜ್ ಮಾಡಿದ್ದಾರೆ, ಡಿಸೈನ್ ಚೇಂಜ್ ಮಾಡಿದ್ದಾರೆ. ಇನ್ನ ಫೀಚರ್ಸ್ ಬಗ್ಗೆನ ಇನ್ನೊಂದು 6ರಿಂದ 7 ತಿಂಗಳು ವೆಯ್ಟ್ ಮಾಡಿದ್ದೀರಾ ಅಂದ್ರೆ S24 ಸೀರೀಸ್ಗೂ ಕೂಡ ಎಲ್ಲ ಫೀಚರ್ಸ್ ಕೂಡ ಬರುತ್ತೆ. ಸ್ಯಾಮ್ಸಂಗ್ ಅವರು ಎಲ್ಲ ಮೊಬೈಲ್ಸ್ಗೂ ಕೂಡ ರೋಲ್ ಔಟ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಮೇಜರ್ ಚೇಂಜಸ್ ಏನು ಕೂಡ ಇಲ್ಲ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ. OnePlus ಕಂಪ್ನಿಯವರು OnePlus Nord 4 ಹಾಗೆ ಬಂದ್ಬಿಟ್ಟು Nord 3 ಎರಡು ಮೊಬೈಲ್ಗೆ ಒಂದು ಹೊಸ ಅಪ್ಡೇಟ್ ನ ರೋಲ್ ಔಟ್ ಮಾಡಿದ್ದಾರೆ. Oxygen OS 15 ಇದು ಬಂದ್ಬಿಟ್ಟು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ನನಗೆ ಅನಿಸ್ತಂಗೆ ಈ ಒಂದು ಅಪ್ಡೇಟ್ ನ ಈ ಮೊಬೈಲ್ಸ್ಗೆ ಈಗಾಗಲೇ ರೋಲ್ ಔಟ್ ಮಾಡಿದ್ರು. ನನಗೆ ಅನಿಸ್ತಂಗೆ ಇದು ಇನ್ಕ್ರಿಮೆಂಟಲ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಾ ಇದ್ದೀನಿ. ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ, ಆ ಚೇಂಜಸ್ ಎಲ್ಲ ಮಾಡಿದ್ದಾರೆ. ಇದು ನಿಮಗೆ ಎಲ್ಲ ಮೊಬೈಲ್ಸ್ಗೂ ಕೂಡ ಒಂದೇ ಸಲ ಬರೋದಿಲ್ಲ, ಬ್ಯಾಚ್ ವೈಸ್ ರಿಲೀಸ್ ಮಾಡಿದ್ದಾರೆ. ವೆಯ್ಟ್ ಮಾಡಿ, ನಿಮ್ಮ ಮೊಬೈಲ್ಗೂ ಕೂಡ ಈ ಒಂದು ಅಪ್ಡೇಟ್ ಬರುತ್ತೆ. ಇವರು ಮೇಜರ್ ಆಗಿ ಹೈಲೈಟ್ ಮಾಡ್ತಾ ಇರೋದು ಕೆಲವೊಂದು ಫೀಚರ್ಸ್ ನಾವು ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದೀವಿ ಅಂತ ಹೇಳ್ಬಿಟ್ಟು OnePlus ಅವರು ಹೇಳಿದ್ದಾರೆ. ಈಗಾಗಲೇ ನಿಮ್ಮ ಮೊಬೈಲ್ Oxygen OS 15 ಅಪ್ಡೇಟ್ ಮಾಡಿದ್ರೆ ಅವ್ರಿಗೆ ಮಾತ್ರ ಈ ಒಂದು ಅಪ್ಡೇಟ್ ಆದ್ರೆ ಬರುತ್ತೆ. ಇನ್ಕ್ರಿಮೆಂಟಲ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾರಾದರೂ ಈ ಒಂದು ಡಿವೈಸಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿ, ನಿಮಗೂ ಕೂಡ ಈ ಒಂದು ಮೇಜರ್ ಅಪ್ಡೇಟ್ ಆದ್ರೆ ಬರುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ. ವಿವೋ V50 ಸೀರೀಸ್ ಈ ಒಂದು ಮೊಬೈಲ್ಸ್ ಲಾಂಚ್ ಡೇಟ್ ಆದ್ರೆ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮೊಬೈಲ್ಸ್ ನ ಫೆಬ್ರವರಿ 17ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನನಗೆ ಅನಿಸ್ತಂಗೆ ಟೋಟಲ್ ಆಗಿ ಇವರು 2 ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ, V50 Pro ಅಂತೇಳಿ. ಮೇಜರ್ ಸ್ಪೆಸಿಫಿಕೇಶನ್ಸ್ ಏನು ಕೂಡ ರಿವೀಲ್ ಆಗಿಲ್ಲ. ಈ ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇದರಲ್ಲಿ ನಿಮಗೆ ಕ್ಯಾಮ್ರಾಸ್ ತುಂಬಾ ಚೆನ್ನಾಗಿರುತ್ತೆ, 3 ಕೂಡ 50 ಮೆಗಾ ಪಿಕ್ಸೆಲ್ ಇಂದ ಬರುತ್ತೆ. ಜೈಸ್ ಪಾರ್ಟ್ನರ್ಶಿಪ್ ಇರುತ್ತೆ. ಹಾಗೆ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಈ ಒಂದು ಪ್ರೊಸೆಸರ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಸಲ V40 ಸೀರೀಸ್ಗೆ ಕಂಪೇರ್ ಮಾಡಿದ್ರೆ V50 ಸೀರೀಸ್ ಅಲ್ಲಿ ಮಿನಿಮಲ್ ಚೇಂಜಸ್ ಅಲ್ಲದೆ ಮೇಜರ್ ಚೇಂಜಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಡಿಸೈನ್ ಕೂಡ ನೋಡೋದಕ್ಕೆ ಒಂದು ಸ್ವಲ್ಪ ಕ್ಯೂಟ್ ಆಗಿದೆ, ಹಾಗೆ ಬಂದ್ಬಿಟ್ಟು ಸಿಂಪಲ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಸಲ ನಿಮಗೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ಯಾರಾದ್ರೂ ವಿವೋದಲ್ಲಿ ಕ್ಯಾಮ್ರಾ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ದಿವಸ ವೇಟ್ ಮಾಡಿ, ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ. ನಿಮಗೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಪ್ರೈಸ್ ನಿಮಗೆ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ VI ಇಂದ. VI ಅವರು ಎಷ್ಟು ಚೆನ್ನಾಗಿ ತಲೆ ಉಪಯೋಗಿಸಿದ್ದಾರೆ ಅಂದ್ರೆ, ಇವಾಗ ಅಟ್ ಪ್ರೆಸೆಂಟ್ ಕುಂಭಮೇಳ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. ಯಾವ ಲೆವೆಲ್ ಅಲ್ಲಿ ರಶ್ ಇದೆ, ಎಷ್ಟು ಜನ ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ರೀಲ್ಸ್ ಅಲ್ಲಿ, ವಿಡಿಯೋಸ್ ಅಲ್ಲಿ ನ್ಯೂಸ್ ಓಪನ್ ಮಾಡಿದ್ರೆ ಸಾಕು, ನಮಗೆ ಕಂಪ್ಲೀಟ್ ಆಗಿ ಕುಂಭಮೇಳ ನ್ಯೂಸ್ ಆದ್ರೆ ಕಾಣಿಸ್ತಾ ಇದೆ. ಕೋಟ್ಯಾಂತರ ಜನರು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದನ್ನ VI ಅವರು ತುಂಬಾ ಚೆನ್ನಾಗಿ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿರೋರಿಗೆಲ್ಲ ಯೂಸ್ ಆಗುತ್ತೆ, ಅಷ್ಟು ಚೆನ್ನಾಗಿ ಇವರು ತಲೆ ಉಪಯೋಗಿಸಿದ್ದಾರೆ. ಇವಾಗ ನಾರ್ಮಲ್ ಆಗಿ ಕುಂಭಮೇಳ ಹೋದಾಗ ವಯಸ್ಸಾಗಿರೋರು ಕೂಡ ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಕೂಡ ಇರ್ತಾರೆ. ಅಲ್ಲಿ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ತುಂಬಾ ಜನ ಇರ್ತಾರಲ್ಲ, ಅಷ್ಟೇನು ಫ್ರೀ ಇರೋದಿಲ್ಲಲ್ಲ, ತುಂಬಾನೇ ರಶ್ ಇರುತ್ತೆ, ನೂಗಾಟ ಇರುತ್ತೆ. ಅಲ್ಲೇನಾದ್ರೂ ಮಿಸ್ ಆದ್ರು ಅಂದ್ರೆ ಮತ್ತೆ ಅವ್ರನ್ನ ಫೈಂಡ್ ಔಟ್ ಮಾಡೋದು ಕೂಡ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ VI ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಎಲ್ಲರಿಗೂ ಕೂಡ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ಬ್ಯಾಂಡ್ ಕೊಡ್ತಿದ್ದಾರೆ. ಈ ಬ್ಯಾಂಡ್ ಅಲ್ಲಿ ನಿಮಗೆ ನಂಬರ್ಸ್ ಏನ್ ಕಾಣಿಸ್ತಾ ಇದಲ್ಲ, ಇದು ಬಂದ್ಬಿಟ್ಟು ಫೋನ್ ನಂಬರ್. ನಮ್ಮ ಫೋನ್ ನಂಬರ್ ಅವ್ರಿಗೆ ಹೇಳಿದ್ರೆ ಈ ತರ ಒಂದು ಬ್ಯಾಂಡ್ ಮಾಡಿ ಕೊಡ್ತಾರೆ. ಇವಾಗ ನಮ್ಮ ಫ್ಯಾಮಿಲಿಯಿಂದ ನಾವೊಂದು 5 ಜನ ಹೋಗಿದ್ದೀವಿ ಅಂದ್ರೆ ನಮಗೆ 5 ಬ್ಯಾಂಡ್ ಕೊಡ್ತಾರೆ. ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡೋದಿಲ್ಲ, ಕಂಪ್ಲೀಟ್ಲಿ ಫ್ರೀ ಅಂತಾನೆ ಹೇಳ್ಬೋದು. ಇಲ್ಲ ನಮಗೇನ್ ಬೇಡ, ಸಣ್ಣ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ಸಾಕು ಅಂದ್ರೆ ಅವ್ರಿಗೂ ಕೂಡ ಕೊಡ್ತಾರೆ. ಇಲ್ಲ ನಮ್ಮ ಎಂಟೈರ್ ಫ್ಯಾಮಿಲಿಗೆ ಬೇಕು ಅಂದ್ರೆ ಎಂಟೈರ್ ಫ್ಯಾಮಿಲಿಗೂ ಕೂಡ ಈ ಒಂದು ಬ್ಯಾಂಡ್ ಆದ್ರೆ ಕೊಡ್ತಾರೆ. ಈ ಬ್ಯಾಂಡ್ ಇತ್ತು ಅಂದ್ರೆ ಅಕಸ್ಮಾತ್ ಆಗಿ ವಯಸ್ಸಾಗಿರೋರು ಇಲ್ಲಾಂದ್ರೆ ಸಣ್ಣ ಮಕ್ಕಳು ಮಿಸ್ ಆದ್ರೂ ಕೂಡ ಆ ನಂಬರ್ ಇರುತ್ತಲ್ಲ, ಬೇರೆಯವ್ರು ಯಾರ ಕೈಗಾದ್ರೂ ಸಿಕ್ಕಿದ್ರು ಕೂಡ ಅವರು ಕಾಲ್ ಮಾಡಿಬಿಟ್ಟು ಮಾತಾಡ್ತಾರೆ. ಇದರಿಂದ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೊಡಾಫೋನ್ ಐಡಿಯಾ ಅವರು ಹೇಳಿದ್ದಾರೆ. ಈ ಐಡಿಯಾ ಬಗ್ಗೆ ಕೇಳಿದ್ದಾದ್ಮೇಲೆ ಪರ್ಸನಲ್ ನನಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಅಲ್ಲೆಲ್ಲರೂ
ಫುಡ್ ಡೊನೇಟ್ ಮಾಡ್ತಾ ಇದ್ದಾರೆ, ಬೆಡ್ಶೀಟ್ಸ್ ಡೊನೇಟ್ ಮಾಡ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಏನೇನೆಲ್ಲ ಹೆಲ್ಪ್ ಮಾಡೋದಕ್ಕಾಗುತ್ತೋ ಅದನ್ನೆಲ್ಲನೂ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಆದರೆ ಈ ತರ ಹೆಲ್ಪ್ ಯಾರು ಕೂಡ ಮಾಡಿರಲಿಲ್ಲ, ಆದರೆ ತುಂಬಾ ಚೆನ್ನಾಗಿ ತಲೆ ಉಪಯೋಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು IFB ವಾಷಿಂಗ್ ಮಿಷಿನ್ 7 kgs ಇಂದ ಬರುತ್ತೆ, 5 ಸ್ಟಾರ್ ರೇಟಿಂಗ್. ಇದು ನಿಮಗೆ 15,000ಕ್ಕೆ ಸಿಗ್ತಾ ಇದೆ. ತುಂಬಾ ಒಳ್ಳೆ ವಾಷಿಂಗ್ ಮಿಷಿನ್ ಅಂತಾನೆ ಹೇಳ್ಬೋದು. IFB ಬ್ರ್ಯಾಂಡ್ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ, ಅದರಲ್ಲೂ ಕೂಡ ವಾಷಿಂಗ್ ಮಿಷಿನ್ ಅಲ್ಲಿ ಟಾಪ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಒಳ್ಳೆ ವಾಷಿಂಗ್ ಮಿಷಿನ್ ನೋಡ್ತಾ ಇದ್ರೆ ಇದು ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಂದ್ಬಿಟ್ಟು OnePlus Nord 4 ಇದು ನಿಮಗೆ 25,000ಕ್ಕೆ ಸಿಗ್ತಾ ಇದೆ. ಎರಡೂ ಕೂಡ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಆಫರ್ಸ್ ನ ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. ಈ ಒಂದು ಆಫರ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕೌಂಟರ್ ಪಾಯಿಂಟ್ ಇಂದ. ಕೌಂಟರ್ ಪಾಯಿಂಟ್ ಅವರು 2024ರಲ್ಲಿ ಅತಿ ಹೆಚ್ಚಾಗಿ ಯಾವ ಮೊಬೈಲ್ಸ್ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಆದ್ರೆ ಕೊಟ್ಟಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಪ್ಲೇಸ್ ಅಲ್ಲಿ iPhone 15 ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ 15 Pro Max ಇದೆ, ಥರ್ಡ್ ಪ್ಲೇಸ್ ಅಲ್ಲಿ 15 Pro ಇದೆ, ಫೋರ್ತ್ ಪ್ಲೇಸ್ ಅಲ್ಲಿ A15 5G ಇದೆ, ಫಿಫ್ತ್ ಪ್ಲೇಸ್ ಅಲ್ಲಿ iPhone 16 Pro Max ಇದೆ, ಸಿಕ್ಸ್ತ್ ಪ್ಲೇಸ್ ಅಲ್ಲಿ Samsung A15 4G ಮೊಬೈಲ್ ಇದೆ, ಸೆವೆಂತ್ ಪ್ಲೇಸ್ ಅಲ್ಲಿ S24 Ultra ಇದೆ, ಏಯ್ತ್ ಪ್ಲೇಸ್ ಅಲ್ಲಿ iPhone 14 ಇದೆ, ನೈನ್ತ್ ಪ್ಲೇಸ್ ಅಲ್ಲಿ 16 Pro, 10th ಪ್ಲೇಸ್ ಅಲ್ಲಿ Samsung A05 ಈ ಒಂದು ಮೊಬೈಲ್ ಆದ್ರೆ ಇದೆ. ಇದಿಷ್ಟು ಕೂಡ 2024ರಲ್ಲಿ ಅತಿ ಹೆಚ್ಚಾಗಿ ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ iPhone 15 ಇದೆ. ಆ ವರ್ಷ 2024 ಓವರ್ ಆಲ್ ಇಯರ್ ನೋಡ್ಕೊಂಡ್ರೆ iPhone 15 ಮೊಬೈಲ್ ಹೈಯೆಸ್ಟ್ ಸೇಲಿಂಗ್ ಮೊಬೈಲ್ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನೆಷ್ಟು ಜನ ಈ ಒಂದು ಮೊಬೈಲ್ ಪರ್ಚೇಸ್ ಮಾಡಿರ್ತಾರೆ ಅಂತೇಳಿ. ಅದೇ ನೀವು 2023 ರಿಪೋರ್ಟ್ ನೋಡಿದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ಟಾಪ್ 7 ಪ್ಲೇಸಸ್ ಕಂಪ್ಲೀಟ್ ಆಗಿ ಐಫೋನ್ ಇದೆ, ಮಧ್ಯದಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಸಮೇತ ಇಲ್ಲ. ಫಸ್ಟ್ 7 ಪ್ಲೇಸಸ್ ಕಂಪ್ಲೀಟ್ ಆಗಿ ಐಫೋನ್ ಅಂತಾನೆ ಹೇಳ್ಬೋದು. 2023ರಲ್ಲಿ iPhone 14 ಮೊಬೈಲ್ ತುಂಬಾ ಜನ ಪರ್ಚೇಸ್ ಮಾಡಿದ್ರು. 2024ರಲ್ಲಿ iPhone 15 ಮೊಬೈಲ್ ಅತಿ ಹೆಚ್ಚಾಗಿ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದು ಕೂಡ ಮೇಜರ್ ಆಗಿ ನೋಡೋದಾದ್ರೆ ನಮಗೆ ದಸರಾ ಹಾಗೆ ಬಂದ್ಬಿಟ್ಟು ದೀಪಾವಳಿ ಸೇಲ್ ಬರುತ್ತಲ್ಲ, ಅಕ್ಟೋಬರ್ ಹಾಗೆ ಬಂದ್ಬಿಟ್ಟು ಸೆಪ್ಟೆಂಬರ್, ಈ ಒಂದು ತಿಂಗಳಲ್ಲಿ ಆವಾಗ ತುಂಬಾ ಜನ ಐಫೋನ್ಸ್ ಪರ್ಚೇಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅವಾಗ iPhone 15 ತುಂಬಾ ಚೆನ್ನಾಗಿ ಸೇಲ್ ಆಗಿತ್ತು. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ iPhone 15 ಇಸ್ ದ ಹೈಯೆಸ್ಟ್ ಸೇಲಿಂಗ್ ಮೊಬೈಲ್ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬೆಂಗಳೂರಿಂದ ಬೆಂಗಳೂರು ಮೆಟ್ರೋ ಪ್ರೈಸಸ್ ನ ಅಫಿಷಿಯಲ್ ಆಗಿ ಜಾಸ್ತಿ ಮಾಡಿದ್ದಾರೆ. ಮೆಟ್ರೋ ಟಿಕೆಟ್ ಪ್ರೈಸಸ್ ಏನಿರುತ್ತಲ್ಲ, ಇದು ಅಫಿಷಿಯಲ್ ಆಗಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ 50% ಪ್ರೈಸ್ ಅನ್ನೋದು ಹೈಕ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಇವಾಗ 10 ರೂಪಾಯಿ ಟಿಕೆಟ್ 20 ರೂಪಾಯಿ ಆಗಿರುತ್ತೆ, 20 ರೂಪಾಯಿದು 40 ರೂಪಾಯಿ, 35 ರೂಪಾಯಿ, ಸೊ ಈ ರೀತಿಯಾಗಾದ್ರೆ ಆಗಿರುತ್ತೆ. ಓವರ್ ಆಲ್ ಆಗಿ ನೋಡ್ಕೊಂಡ್ರೆ 50% ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಿದ್ದಾರೆ. ನನಗನ್ನಿಸ್ದಂಗೆ ಮ್ಯಾಕ್ಸಿಮಮ್ ಟಿಕೆಟ್ ಪ್ರೈಸ್ 60 ರೂಪೀಸ್ ಏನೋ ಇತ್ತು, ಇವಾಗ ಅದನ್ನ 90 ರೂಪೀಸ್ ಆದ್ರೆ ಮಾಡಿದ್ದಾರೆ. ಈ ರೀತಿಯಾಗಿ ಓವರ್ ಆಲ್ ಆಗಿ ಪ್ರೈಸ್ ಅನ್ನೋದು ಹೈಕ್ ಆಗಿದೆ ಅಂತ ಹೇಳ್ಬಿಟ್ಟು ಇವರಾದ್ರೆ ಹೇಳ್ತಾ ಇದ್ದಾರೆ. ಮೇಜರ್ ರೀಸನ್ ಗೊತ್ತಿಲ್ಲ ಏನಕ್ಕೆ ಇವರು ಪ್ರೈಸ್ ಜಾಸ್ತಿ ಮಾಡಿದ್ದಾರೆ ಅಂತೇಳಿ. ಇವಾಗ ಅಫಿಷಿಯಲ್ ಆಗಿ ಪ್ರೈಸಸ್ ಆದ್ರೆ ಜಾಸ್ತಿ ಆಗಿದೆ. ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.